ಮಾರ್ನಿಂಗ್. ಐ ಥಿಂಕ್ ಬಲಿಪಾಡ್ಯಮಿ ಹಬ್ಬದ ಶುಭಾಶಯಗಳು. ನಾನು ಡಿ ಕೆ ಶಿವಕುಮಾರ್ ಬಲಿಪಾಡ್ಯ ಹಬ್ಬದ ಪೋಸ್ಟರ್ನ ಹಾಕಿ ಬಲಿ ಚಕ್ರವರ್ತಿಯನ್ನ ಮತ್ತೆ ಮೇಲೆ ಆ ದಶಾವತಾರದ ದೇವರನ್ನ ಹಾಕಿದ್ದಾರೆ. ನಾನು ಕೇಳೋದೇನು ಅಂತಂದ್ರೆ, ಈ ಬಲಿಪಾಡ್ಯಮಿ ದಿವಸ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಈ ಭ್ರಷ್ಟ ವ್ಯವಸ್ಥೆಯನ್ನ ಈ ಬಲಿಪಾಡ್ಯಮಿ ಹಬ್ಬದ ದಿವಸ ಆ ದಿವ್ಯ ಶಕ್ತಿ ಭೂಮಿಗೆ ತುಳಿದು ಅವರನ್ನ ಬೂದಿ ಮಾಡಿಬಿಡ್ಲಿ ಅಂತ ನಾನು ಇದು ನನ್ನ ಒಂದು ಐ ಥಿಂಕ್ ಪ್ರಾರ್ಥನೆ. ಇದು ಬಲಿಪಾಡ್ಯಮಿ ಅಂತ ತುಂಬಾ ಹೆಸರುವಾಸಿಯಾಗಿ ಸಾವಿರಾರು ವರ್ಷಗಳಿಂದ ಈ ಬಲಿಪಾಡ್ಯಮಿ ಹಬ್ಬವನ್ನ ಒಂದು ಸಮುದಾಯ ಆಚರಣೆ ಮಾಡ್ತದೆ. ನಮ್ಮನೇಲೂ ಕೂಡ ದೀಪವನ್ನ ಹಚ್ಚಿ ಬಲಿಪಾಡ್ಯಮಿ ಹಬ್ಬವನ್ನ ನಾವು ಕೂಡ ಮಾಡ್ತಾ ಇದ್ದೀವಿ. ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಬಲಿಪಾಡ್ಯಮಿ ಹಬ್ಬದ ದಿವಸ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಕೊಂಡಿರೋದನ್ನೇನೋ ಕಾಲು ತುಳಿತಿರೋದನ್ನ ಪೋಸ್ಟ್ ಹಾಕಿದ್ರು. ನನ್ನ ಪ್ರಾರ್ಥನೆ ಏನು ಅಂತಂದ್ರೆ, ಅವ್ರ ಹಬ್ಬದ ಶುಭಾಶಯಗಳನ್ನ ಕೇಳಿದ್ರು. ನಾನ್ ಪ್ರಾರ್ಥನೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ನ್ಯಾಯ ಕೊಡಕ್ ಆಗದಿರುವಂತ ಮಂತ್ರಿಗಳು, ಸರ್ಕಾರಗಳನ್ನ ನೆಲಕ್ಕೆ ಆ ಭಗವಂತ ತುಳಿಲಿ. ಈ ಕಮಿಷನ್ ಇಸ್ಕೊಂಡು 31,000 ಕೋಟಿ ಕಾಂಟ್ರಾಕ್ಟರ್ಗೆ ಬ್ಯಾಲೆನ್ಸ್ ಇಟ್ಕೊಂಡು ಹೆಲಿಕಾಪ್ಟರ್ಗಳಲ್ಲಿ, ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡುವಂತ ಭ್ರಷ್ಟ ರಾಜಕಾರಣಿಗಳನ್ನ ಅದೇ ದಿವ್ಯ ಶಕ್ತಿ ಭೂಮಿಗೆ ತುಳಿಲಿ. ಪೊಲೀಸ್ ಇಲಾಖೆ, ಪೊಲೀಸರು ಸಮಾಜ ತಪ್ಪು ಮಾಡಿದ್ರೆ ಎಫ್ಐಆರ್ ಮಾಡಬೇಕು, ಕ್ರಮ ತಗೊಳ್ಬೇಕು. ಪೊಲೀಸವರೇ ಕದ್ದಿರೋ ಚಿನ್ನನ ಎಂಡ್ರಿಗೆ ಒಡವೆ ಮಾಡ್ಕೊಡೋದು, ಏನೋ ಚಾಮರಾಜಪೇಟೆ ಏನೋ ಡ್ರಗ್ ನ ಮಾರೋದು, ಒಂದು RCB ಏನೋ ಸೆಲೆಬ್ರೇಷನ್ ಮೇಂಟೈನ್ ಮಾಡಕ್ ಆಗದಂತ IPS ಆಫೀಸರ್ಗಳು 130 ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ ಅಂತ ನಾವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಓಕೆ, ಕಾರಣ ಯಾಕೆ ಅಂತ ನೋಡಿದ್ರಲ್ಲ, ಪಂಜಾಬ್ ಅಲ್ಲಿ ಒಬ್ಬ DIG ತನ್ನ ಸೊಸೆಯ ಜೊತೆ ಅಕ್ರಮ ಸಂಬಂಧಕ್ಕೆ ಮಗನನ್ನೇ ಬಲಿ ಕೊಟ್ಟಂತದನ್ನ ಕೂಡ ಇವತ್ತು ನಾವು ಯಾರು ತೆಗಿಯಕ್ಕಾಗತ್ತಿಲ್ಲ. ಬೆಂಗಳೂರಲ್ಲಿ ಒಬ್ಬ ಫಾರ್ಮರ್ DGP ಅಂಡ್ IGP ಓಂ ಪ್ರಕಾಶ್ ಅನ್ನ ಹೆಂಡತಿಯೇ ಚಾಕು ಹಾಕಿ ತಿವಿದು ಸಾಯಿಸ್ತಾರೆ. ಫರ್ಗೆಟ್ ಅಬೌಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಗಡೆ ಏನ್ ಮಾಡುತ್ತೆ ಬಿಟ್ಟಾಕಿ, ಮನೆ ಒಳಗಡೆ ಇವ್ರುಗಳು ಏನ್ ಮಾಡ್ತಾರೆ. ಮನೇಲಿ ಹೆಂಡತಿ ಚಾಕು ಹಾಕಿ ತಿವಿದಾಗ ಸಾಯ್ತಾಳೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಒಬ್ಬ DCP ಗಾಲ್ಫ್ ಆಡ್ಬೇಕಾದ್ರೆ ಸಪೋರ್ಟಿವ್ ಸ್ಟಾಫ್ ಅನ್ನ ಗಾಲ್ಫ್ ಬ್ಯಾಟ್ ಇಂದ ಹೊಡೆದು ಸಾಯಿಸಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ IPS ಆಫೀಸರ್ಗಳು, ಅವರ ಕ್ರೋಧ, ಆಮೇಲೆ ಅವ್ರು ಕ್ರೈಮ್ ಮಾಡಿ ಮುಚ್ಚಾಕುವಂತ ವಿಧಾನ. ಒಬ್ಬ DCP, ಕರ್ನಾಟಕದಲ್ಲಿ ಒಬ್ಬ DCP, ಒಬ್ಬ IPS ಆಫೀಸರ್ ಗಾಲ್ಫ್ ಆಡ್ಬೇಕಾದ್ರೆ ತನ್ನ ಸಪೋರ್ಟಿವ್ ಸ್ಟಾಫ್ಗೆ ಗಾಲ್ಫ್ ಬ್ಯಾಟ್ ಇಂದ ಹೊಡೆದು ಸಾಯಿಸಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ತಾನೆ ಅಂತಂದ್ರೆ 17 ವರ್ಷದ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಹೆಣ್ಣು ಮಗಳನ್ನ ರೇಪ್ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ 25 ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡಿಕೊಂಡು ಮತ್ತೆ ಅದೇ ಪೊಲೀಸ್ ಸ್ಟೇಷನ್ಗೆ ಬಂದು ಭ್ರಷ್ಟಾಚಾರ ಮರಿತಾನೆ ಅಂತಂದ್ರೆ, ಈ ಬಲಿಪಾಡ್ಯಮಿ ದಿವಸ ಈ ಭ್ರಷ್ಟರನ್ನ ಭಗವಂತ ಭೂಮಿಗೆ ತುಳಿದು ಬೂದಿ ಮಾಡ್ಲಿ ಅನ್ನೋದನ್ನೇ ನಾನು ಪ್ರಾರ್ಥನೆ ಮಾಡೋದು. ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್. ಅಂಡ್ ಸಿದ್ದರಾಮಯ್ಯನವರೇ, ಹೆಣ್ಣು ಮಕ್ಕಳು ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಬಂದು ಏನೋ ಧರ್ಮಸ್ಥಳಕ್ಕೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಅಂತಂದ್ರೆ, ಬೆಂಗಳೂರಲ್ಲಿ ಗುಂಡಿಗಳು ಹಾಕಿದೆ ಗುರು ಅಂತ IT ಕಂಪನಿ ಮಾಲೀಕರಿಗೆ ಕೇಳಿದ್ರೆ, ಯಾಕಂತಂದ್ರೆ ಅವ್ರ ಎಂಪ್ಲಾಯೀಸ್ಗಳು ಅವ್ರಿಗೆ ರೋದನೆ ಇಡ್ತಾರೆ. ಯಾಕೆ ಅಂತ ಕೇಳಿದ್ರೆ, CSR ಫಂಡ್ಸ್ ಲೆಕ್ಕಾಚಾರ ಕೊಡು ಅಂತ ಕೇಳುವಂತ ಉಪಮುಖ್ಯಮಂತ್ರಿ, ಅಂದ್ರೆ ಬ್ಲಾಕ್ ಮೇಲಿಂಗ್ ಸ್ಟ್ರಾಟಜಿ ಏನೋ ಉಪಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರೇ, ಪೊಲೀಸ್ ಇಲಾಖೆನ ನಿಮ್ಮ DK ಶಿವಕುಮಾರ್ ಯಾವ ಮಟ್ಟಕ್ಕೆ ದುರ್ಬಳಕೆ ಮಾಡ್ಕಂತಾವ್ರೆ ಅಂತಂದ್ರೆ, ನಾನು ನೇರವಾಗಿ ಹೇಳ್ತೀನಿ, ನೀವೊಬ್ರು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರೇ, ನೀವು ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತೀರಾ, ಸಂತೋಷ. ನಾನ್ ಕೇಳಕ್ ಹೋಗಲ್ಲ ಅದಕ್ಕೆ ಫಂಡಿಂಗ್ ಯಾರು ಮಾಡ್ತಾರೆ ಅಂತ. DK ಶಿವಕುಮಾರ್ ಕೇಳ್ತಾ ಇದಾರೆ, ಏನೋ CSR ಫಂಡ್ಸ್ ಲೆಕ್ಕಾಚಾರ ಕೊಡಿ ಅಂತ. ಬ್ಲಾಕ್ ಮೇಲಿಂಗ್ ಸ್ಟ್ರಾಟಜಿ, ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ, ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ CSR ಫಂಡ್ ನ ಲೆಕ್ಕಾಚಾರ ಬ್ಲಾಕ್ ಮೇಲ್ಗೋಸ್ಕರ ಕೇಳ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ರಾಜಕೀಯ ಗಬ್ಬೆದ್ದೋಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿನಲ್ಲಿ ತೇಲಾಡ್ತಾ ಇದೆ. ಮಳೆ ಬಂತು ಅಂತಂದ್ರೆ ಕೆರೆಗಳಾಗ್ತದೆ. ಯಾಕೆಂದ್ರೆ 1250 ಕೆರೆಗಳನ್ನ ನುಂಗಾಕಿರುವಂತ ದಾನವೀರ ಶೂರ ಐ ಥಿಂಕ್ ಊಸುರುವಳ್ಳಿ ರಾಜಕಾರಣಿಗಳು 30 ವರ್ಷದಲ್ಲಿ ಬೆಂಗಳೂರಲ್ಲಿ 1250 ಕೆರೆಗಳನ್ನ ನುಂಗಾಕಿ, ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ನುಂಗಾಕದಂತ ರಾಜಕಾರಣಿಗಳು ಈ ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರಶ್ನೆ ಏನಪ್ಪಾ ಅಂತಂತಂದ್ರೆ, ಬ್ಲಾಕ್ ಮೇಲಿಂಗ್ ಸ್ಟ್ರಾಟಜಿಗಳು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಾವು ಒಬ್ಬ ವಕೀಲರಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತುವ ವ್ಯಕ್ತಿಗಳಿಗೆ ಗಡೀಪಾರು ಮಾಡೋದು, ಅವರುಗಳ ಮೇಲೆ ಸುಳ್ಳು ಕೇಸ್ ಹಾಕುವಂತ ಪ್ರೇರೇಪಣೆಗೆ ಈ DK ಶಿವಕುಮಾರ್ ಡೆಪ್ಯೂಟಿ CM
ನಿಮ್ಮ ಡೆಪ್ಯೂಟಿ ಸಿಎಂ ಫರ್ಗೆಟ್ ಅಬೌಟ್ ಇಟ್, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್. ಏನಂತಂದ್ರೆ ತಾನೊಬ್ಬ ದುರಿತ ರಾಜಕಾರಣಿ, ತಾನು ಏನ್ ಬಂದ್ರೆ ಮಾಡಬಲ್ಲ ಅಂತ ಅನ್ಕೊಂಡ್ರು ಅಂತ ರಾಜಕಾರಣಿ ಇನ್ನೊಂದ್ ಹೆಜ್ಜೆ ಏನ್ ಮಾಡಿದಾರೆ ಅಂತಂದ್ರೆ ವಕೀಲರುಗಳ ಮೇಲೆ ಸೀಕ್ರೆಟ್ ರೌಡಿ ಶೀಟರ್ಗಳನ್ನ ಓಪನ್ ಮಾಡಿಸೋ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ದಾನೆ. ಪೊಲೀಸ್ ದುರ್ಬಳಕೆ ಮಾಡ್ಕಂತ ಇದ್ದಾನೆ ಅಂತಂದ್ರೆ ಒಬ್ಬ ವಕೀಲರಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ವಕೀಲ ವೃತ್ತಿಗೆ ಮಾಡ್ತಾರೆ. ಒಬ್ಬ ಗಾಂಧಿ ವಕೀಲರು, ಅಂಬೇಡ್ಕರ್ ವಕೀಲರು ಇವತ್ತಿನ ಧ್ವನಿ ಎತ್ತೋ ಅಂತ ಎಷ್ಟೋ ಏನೋ ಜನ ವಕೀಲರಾಗಿದ್ದಾರೆ. ದೇ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್, ದೇ ಬಿಲೀವ್ ಇನ್ ದ ಲಾ ಆಫ್ ದ ಲ್ಯಾಂಡ್ ಅಂಡ್ ದೇ ಬಿಲೀವ್ ಇನ್ ಕರ್ಮ. ನಾವು ಕರ್ಮ ಸಿದ್ಧಾಂತದಲ್ಲಿ ಬಿಲೀವ್ ಮಾಡ್ತೀವಿ. ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದೀವಿ. ಈ ದೇಶದ ಕಾನೂನಿಗೆ ಮರ್ಯಾದೆ ಕೊಡ್ತೀವಿ. ಹಂಗಂದ್ ಮಾತ್ರಕ್ಕೆ ಯಾರೋ ಒಬ್ಬ ಕ್ರಿಮಿನಲ್ ಜೊತೆ ತನ್ನ ಜೀವನವನ್ನ ಸಾಗಿಸಿದಂತ ವ್ಯಕ್ತಿಗೆ ಅಧಿಕಾರ ಬಂದ್ರೆ ಪೊಲೀಸ್ ದುರ್ಬಳಕೆ ಯಾವ ಮಟ್ಟಕ್ಕೆ ಮಾಡ್ಕೊಂತ ಇದ್ದಾನೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೇ 2002ರಲ್ಲಿ ಕೃಷ್ಣ ದೀಕ್ಷಿತ್ ಅವರು ಒಂದು ಆದೇಶವನ್ನ ಹೊರಡಿಸ್ತಾರೆ. ಏನಂತಂದ್ರೆ ಒಂದು ರೌಡಿ ಶೀಟರ್ ಓಪನ್ ಮಾಡ್ಬೇಕಾದ್ರೆ ಓಕೆ ತನ್ನದೇ ಆದಂತ ಗೈಡ್ ಲೈನ್ಸ್ ಅನ್ನ ಹೈಕೋರ್ಟ್ ಆಫ್ ಕರ್ನಾಟಕ ಆದೇಶ ಮಾಡಿದೆ. ಒಂದು ಹೈಕೋರ್ಟ್ ಆಫ್ ಕರ್ನಾಟಕದ ಆದೇಶವನ್ನ ಬದಿಗಿಟ್ಟು ಕಳ್ಳರ ರೀತಿನಲ್ಲಿ ಮೊದಲು ಪೊಲೀಸರು ಅಂತ ಅನ್ಕೊಂಡು ಈಗ ಕಳ್ಳರ ಡಿಪಾರ್ಟ್ಮೆಂಟ್ ಅಂತ ನಾವು ಹೆಸರು ಬದಲಾವಣೆ ಮಾಡಬೇಕಾಗಿದೆ. ಏನಕ್ಕೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ, ರೌಡಿ ಶೀಟರ್ ಓಪನ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕಾ ಬೇಡವಾ? ಕಳ್ಳತನದಲ್ಲಿ ಸೀಕ್ರೆಟ್ ಆಗಿ ರೌಡಿ ಶೀಟರ್ಗಳನ್ನ ವಕೀಲರ ಮೇಲೆ ಓಪನ್ ಮಾಡ್ತಾ ಇರುವಂತ ಸರ್ಕಾರ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ. ನಾವ್ ಏನ್ ಹೇಳ್ಬೇಕು ಅಂತ ನಮಗೂ ಗೊತ್ತಿಲ್ಲ. ಒಂದಂತೂ ನಿಜ, ನಾವ್ ಯಾರು ಎಮೋಷನಲ್ ಅಲ್ಲ, ನಾವ್ ಯಾರು ದಡ್ರಲ್ಲ. ಈ ದೇಶದ ಸಂವಿಧಾನ ಬರ್ದೋರು ದೊಡ್ಡವರು, ಅದನ್ನ ಬಳಸ್ತಾ ಇರುವಂತ ನಾವುಗಳು ಕೂಡ ನಮ್ಗೆ ಆದಂತ ಒಂದು ಶಕ್ತಿ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಮೇಲೆ ಆರೋಪಗಳು 31,000 ಕೋಟಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಬಿಲ್ ಅನ್ನು ಕ್ಲಿಯರ್ ಮಾಡದೆ ಇವಾಗ ಅವ್ರ ಕೆಲಸ ನಿಲ್ಲಿಸ್ತೀವಿ ಅನ್ನೋ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬೆಂಗಳೂರನ್ನ ಕರ್ನಾಟಕದ ಕಾಮಗಾರಿಗಳನ್ನ ತಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯನವರೇ, ನಿಮ್ಮ ಮೌನಕ್ಕೆ ನಾವು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸಿಎಂ ಅವರನ್ನ ಅಪಾಯಿಂಟ್ಮೆಂಟ್ ತಗೊಂಡು ಭಿಕ್ಷೆ ಬೇಡೋ ಮಟ್ಟಕ್ಕೆ ಸರ್ಕಾರ ಮಾಡಿಟ್ಟಿದೆ ಅಂತಂದ್ರೆ ಹೆಣ್ಮಕ್ಳು ಭಿಕ್ಷೆ ಬಂದು ಬೇಡಬೇಕಲ್ವಾ? ಧರ್ಮಸ್ಥಳದ ವಿಚಾರದಲ್ಲಿ ಕೊಂದವರು ಯಾರು ಹುಡುಕಿ ಕೊಡಿ ಅನ್ನೋ ಮಟ್ಟಕ್ಕೆ ಈ ಸರ್ಕಾರ ಬಂದಿದೆ ಅಂತಂದ್ರೆ ಏನ್ ಹೇಳ್ಬೇಕಾಗಿದೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಸಿದ್ದರಾಮಯ್ಯನವರೇ, ತಾವೊಬ್ಬ ವಕೀಲರಾಗಿ ಒಬ್ಬ ಸಿಎಂ ಆಗಿದ್ದೀರಾ. ವಕೀಲರ ಮೇಲೆ ಸೀಕ್ರೆಟ್ ಆಗಿ ನಿಮ್ಮ ಡಿ ಕೆ ಶಿವಕುಮಾರ ರೌಡಿ ಶೀಟರ್ಗಳನ್ನ ಓಪನ್ ಮಾಡಿಸಿ ತನ್ನ ಕ್ರೌರ್ಯವನ್ನ ಮರಿತಾ ಇದ್ದಾನೆ. ರೌಡಿ ಶೀಟರ್ಗಳನ್ನ ಮಾಡಿದಂತ ಡಿಸಿಪಿ ಗಾಲ್ಫ್ ಕ್ಲಬ್ ಅಲ್ಲಿ ಅಸಿಸ್ಟೆಂಟ್ ನ ಬ್ಯಾಟ್ ಇಂದ ಹೊಡೆದಾಕಿ ಸಾಯಿಸಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕಿರುವಂತ ಡಿಸಿಪಿ IPS ಆಫೀಸರ್ಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಯಾಕೆ ಕಳ್ಳರನ್ನ ಹೇಳ್ಬೇಕು ಅಂತಂದ್ರೆ, ಕಳ್ಳರಂತ ಏನಕ್ಕೆ ಹೇಳ್ಬೇಕು ಅಂತಂದ್ರೆ, ಅಸೂನ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ 2 kg ಚಿನ್ನನ ಹೆಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಚಾಮರಾಜನಗರದ ಇನ್ಸ್ಪೆಕ್ಟರ್ 11 ಜನ ಪೊಲೀಸರು ಡ್ರಗ್ಸ್ ಗಳನ್ನ ಮಾಡ್ತಾರೆ. ಕೊಡಗೇಳಿ ಇನ್ಸ್ಪೆಕ್ಟರ್ ಆ ಕಥೆನೇ ಬೇರೆ ಇದೆ. ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ವಸೂಲಿಗಿಳಿದಾರೆ ಕೊಡಗೇಳಿ ಅವರು. ದೇವನಹಳ್ಳಿಲಿ PSI ಪೋಸ್ಕೋ ಕೇಸ್ಗೆ 1 ಲಕ್ಷ ರೂಪಾಯಿ ಕೇಳಿ ತಗಲಾಕೊಂಡು ಆಂಟಿಸಿಪೇಟರಿ ಬೇಲ್ ತಗೊಂಡು ಓಡೋಗಿದ್ದಾರೆ. ಒಬ್ಬ ಫಾರ್ಮರ್ DGPನ ತನ್ನ ಸ್ವಂತ ಹೆಂಡತಿ ಓಂ ಪ್ರಕಾಶ್ ಸ್ವಂತ ಹೆಂಡತಿ ಕೊಳ್ತಾರೆ ಅಂತಂದ್ರೆ ಯಾವ ಮಟ್ಟಿಗೆ ಬಂದ್ ನಿಂತಿದೆ? ನಿಮ್ ಪ್ರಕಾರ ಧ್ವನಿ ಎತ್ತಿದ್ರೆ ರೌಡಿ ಶೀಟರು ಗೂಂಡಾ ಆಕ್ಟ್ ಗಳನ್ನ ಹಾಕುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳೋದೇನು ಅಂತಂದ್ರೆ, ಸಂವಿಧಾನಿಕವಾಗಿ ಸಂವಿಧಾನ ಕೊಟ್ಟಿರುವಂತ ವಾಕ್ಸ್ವಾತಂತ್ರ್ಯವನ್ನ ನೀವು ರೌಡಿ ಶೀಟರ್ಗಳನ್ನ ಹಾಕಿ ಗೂಂಡಾ ಆಕ್ಟ್ ಗಳನ್ನ ಹಾಕಿ ಬಾಯಿ ಮುಚ್ಚಿಸುವಂತ ಕೆಲಸಕ್ಕೆ ನಿಮ್ಮ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರೆ ನಾವೇನು ಸಂವಿಧಾನವನ್ನ ನಂಬಿರುವಂತವ್ರೆ? ಆಮೇಲೆ ಯಾವುದು ಶಾಶ್ವತ ಅಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್. ಬಲಿಪಾಡ್ಯ ಮಿಜಿತ ಒಂದು ಮಾತು ಹೇಳ್ತೀನಿ, ಸಮಯ ಎಲ್ಲರಿಗಿಂತ ದೊಡ್ಡದು. ಇವತ್ತು ನೀವು ಕೂತ್ಕೊಂಡಿರುವಂತ ಸ್ಥಾನ ಆಗಿರ್ಬೋದು, ಡಿಕ್ಲೇರ್ ಮಾಡಿರೋ 1400 ಕೋಟಿ ಆಗಿರ್ಬೋದು, HL ನಿಲ್ಸಿರೋ ಹೆಲಿಕಾಪ್ಟರ್ಗಳಾಗಿರ್ಬೋದು, ನಿಮ್ಮ ದುರ್ನಡತೆ ಆಗಿರ್ಬೋದು, ಯಾವುದು ಶಾಶ್ವತ ಅಲ್ಲ. ಡಿ ಕೆ ಶಿವಕುಮಾರ್ ಅವರೇ, KRS ಪಕ್ಷದವ್ರ ಮೇಲೆ ಧ್ವನಿ ಮಾಡ್ತಾರೆ ಅಂತ ಸುಳ್ಳು ಕೇಸುಗಳು, ಅಡ್ವೊಕೇಟ್ಗಳ ಮೇಲೆ ಸುಳ್ಳು FIR ಕೇಳಿದ್ದೆ. ಸೀಕ್ರೆಟ್ ಆಗಿ ರೌಡಿ ಶೀಟರ್ನ ಓಪನ್ ಮಾಡಿ ಡಿ ಕೆ ಶಿವಕುಮಾರ್ ನಿಮ್ಮ 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 ನಡೆಯನ್ನ ತೋರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಯಾರು ಎದುರೋರಿಲ್ಲ ಡಿ ಕೆ ಶಿವಕುಮಾರ್ ಅವರೇ, ಸಂವಿಧಾನ ಇದೆ. ನಿಮಗೆ ಕಪಿಲ್ ಸಿಬಲ್ ಇರ್ಬೋದು, ನಮ್ಮಂತವ್ರಿಗೆ ಅಥವಾ ಗಡೀಪಾರರು, ಒಬ್ಬ ವ್ಯಕ್ತಿ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಮಾಡಿದ್ರೆ ಗಡೀಪಾರರು, ಪೊಲೀಸರ ಯೋಗ್ಯತೆಯನ್ನ ತೋರಿಸಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಬೇಕಾ ಕಳ್ಳರ ಡಿಪಾರ್ಟ್ಮೆಂಟ್ ಅನ್ಬೇಕಾ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ಮ ಯೋಗ್ಯತೆಗಳನ್ನ ನೀವೇ ಬರೆದಿಟ್ಕೊಂತ ಇದ್ದೀರಾ. ಸೂರ್ಯನಗರ ಆಗಿರ್ಬೋದು, ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, 2 kg ಚಿನ್ನನ ಹೆಂಡತಿಗೆ ಒಡವೆ ಮಾಡ್ಕೊಡ್ತಾನೆ.
ಒಡವೆ ಮಾಡ್ಕೊಡ್ತಾನೆ. ಚಾಮರಾಜನಗರದ ಇನ್ಸ್ಪೆಕ್ಟರ್ ಡ್ರಗ್ಸ್ಗಳನ್ನ ಮಾರಿ 11 ಜನ ಸಸ್ಪೆಂಡ್ ಆಗ್ತಾರೆ. ಏನೋ ಹುಡುಕಲ್ಲ ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಹನುಮಂತ ಭಜಂತ್ರಿ 1 ಕೋಟಿ ರೂಪಾಯಿ ಪ್ರತಿ ತಿಂಗಳು ಫಿಕ್ಸ್ ಮಾಡ್ಕೊಂಡು ಇವ್ರು ಯಾರ ಮೇಲೆ ಕೂಡ FIR ಆಗಲ್ಲ, ಇವ್ರು ಯಾರು ಕೂಡ ಜೈಲ್ಗೆ ಹೋಗಲ್ಲ. ಯಾಕೆ ಅಂತಂದ್ರೆ DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ, ಪೊಲೀಸರು ಇರೋದು ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡಕ್ಕಲ್ಲ, ಪೊಲೀಸ್ ಇರೋದು ಕ್ರೈಮ್ ಅನ್ನ ಮಾಡಕ್ಕೆ, ಲೂಟಿ ಮಾಡಕ್ಕೆ, ಭ್ರಷ್ಟಾಚಾರ ಮಾಡಕ್ಕೆ. ಅದ್ರಲ್ಲಿ ತಗಲ ಹಾಕೊಂಡ್ರೆ FIR ಆಗಲ್ಲ, ಅವ್ರ ಮೇಲೆ ಜೈಲು ಆಗಲ್ಲ, ಯಾವ ರೌಡಿ ಶೀಟ್ರು ಈ ಪೊಲೀಸ್ ಅವ್ರ ಮೇಲೆ ಓಪನ್ ಆಗಲ್ಲ, ಯಾವ ಗೂಂಡಾ ಆಕ್ಟ್ ಓಪನ್ ಆಗಲ್ಲ. ಕಾರಣ ಯಾಕೆ ಅಂತಂದ್ರೆ ಇವತ್ತಿನ ವ್ಯವಸ್ಥೆಯನ್ನ ಅಷ್ಟು ಮಟ್ಟಿಗೆ ಕುಲುಗೆಡಿಸಿದ್ದಾರೆ. ಒಂದ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ನಿಮ್ಗೊಂದು ಓಪನ್ ಆಗಿ ವಿಚಾರ ಹೇಳ್ತೀನಿ. ಎಷ್ಟು ಪ್ರಬಲವಾಗಿದೆ ಪ್ರಜಾತಂತ್ರ ಅಂತ ನಮ್ಮ ದೇಶದ ಸಂವಿಧಾನ ಅಂತಂದ್ರೆ, ಗ್ರೇಟರ್ ಬೆಂಗಳೂರು ಆದ ಮೇಲೆ ಏನೋ ಅತಿ ಹೆಚ್ಚಿನ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಲಸವನ್ನ ನಿಲ್ಲಿಸ್ತೀವಿ ಅಂತ ಧಮಕಿ ಹಾಕರು ಕೂಡ ನಾನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳೋದೇನು ಅಂತಂದ್ರೆ, ನಿಮ್ಗೇನಾದ್ರೂ ಕಾನೂನು ಸಹಾಯ ಬೇಕು ಅಂದ್ರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ. ಈ ಬಿಜೆಪಿ, ಕಾಂಗ್ರೆಸ್, JDS 3 ಜನ ಅಷ್ಟೇ ನಿಮ್ಮ ಹತ್ರ ಕಮಿಷನ್ ಇಸ್ಕೊಂಡು ಈ ಪಕ್ಷಗಳು ಮಾಡೋದು ಇದನ್ನೇ. ಅದಕ್ಕೋಸ್ಕರನೇ ಬೆಂಗಳೂರಲ್ಲಿ ಗುಂಡಿ ಬಿದ್ದಿರೋದೇ ಕಮಿಷನ್ಗೆ ನಿಜವಾದಂತ ಎವಿಡೆನ್ಸ್. ಯಾಕೆ ನೀವು ಕಳಪೆ ಕಾಮಗಾರಿ ಮಾಡ್ತೀರಾ ಅಂತಂದ್ರೆ 40%, 50%, 60%, 70%, 80% ಅಂತ ಬರ್ದಿದೆ. ನ್ಯೂಸ್ 18 ಅವರು 80% ಅಂತ ಬರ್ದಿದ್ದಾರೆ. 80% ಕಮಿಷನ್ ತಗೊಂಡ್ರೆ ಅವ್ನ್ ಟಾರ್ ಆಗ್ತಾನ, ಗುಂಡಿ ಮಾಡ್ತಾನ? ನೀವೇ ಅದನ್ನ ಹೇಳಿ, ನೀವೇ ಅದನ್ನ ಹೇಳ್ಬೇಕು ಅಂತ ಹೇಳಿ. ದ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಧ್ವನಿ ಎತ್ತೋರ್ ಮೇಲೆ ಸುಳ್ಳು ಕೇಸುಗಳನ್ನ ಹಾಕೋದು, ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತೋರ್ನ ಸುಳ್ಳು ಕೇಸ್ ಹಾಕೋದು, ಗಡೀಪಾರ್ ಮಾಡೋದು. ಇನ್ನೊಂದ್ ಹೆಜ್ಜೆ ಮುಂದೆ ಹೋಗಿ ವಕೀಲರ ಮೇಲೆ ಮುಂದೆ ಅವರು ಏನಕ್ಕೆ ಇಲ್ಲಿ ಬರ್ತೀರಾ, ಹೋಗ್ರ ಮುಂದೆ. ವಕೀಲರುಗಳ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಸೀಕ್ರೆಟ್ ಆಗಿ, ಅದು ನೋಟಿಸ್ ಕೊಡಲ್ಲ ಅಂತದ್ದು ಇಲ್ಲ. 2002ರಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಒಂದು ಆದೇಶ ಮಾಡ್ತಾರೆ, ರೌಡಿ ಶೀಟರ್ ಓಪನ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡಬೇಕು, ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು, ಅವ್ರಿಗೆ ರಿಟರ್ನ್ ರಿಪ್ಲೈ ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಕರ್ನಾಟಕದ ಕೆಲವು ಕಚಡಾ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಕೆಲವು IPS ಆಫೀಸರ್ಗಳು ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದೋಗಿದ್ದಾರೆ ಅಂತಂದ್ರೆ, ಸೀಕ್ರೆಟ್ ಆಗಿ ರೌಡಿ ಶೀಟರ್ಗಳನ್ನ ಓಪನ್ ಮಾಡಿ ಇವ್ರ ಅಪ್ಪನ ಮನೆ ಆಸ್ತಿ, ಒಂದು ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡದಂತ ಕರ್ನಾಟಕ ಪೊಲೀಸರು, ಮಾನ್ಯ DGP IGP ಅವರೇ, ನಿಜವಾಗ್ಲೂ ಒಂದು ಹೈಕೋರ್ಟ್ ಆದೇಶ ಗೈಡ್ಲೈನ್ಸ್ ನ ಫಾಲೋ ಮಾಡಕ್ಕಾಗಲ್ಲ. ಆಮೇಲೆ ರೌಡಿ ಶೀಟರ್ ಮಾಡೋದು, ಗೂಂಡಾ ಆಕ್ಟ್ ಮಾಡೋದು, ಗಡೀಪಾರ್ ಮಾಡೋದು ಏನಕ್ಕೆ? ಇವರು ರಾಜಕೀಯ ತೀಟೆನ ತೀರ್ಸಕ್ಕೆ. ಅವ್ರು ಯಾರು ಕೂಡ ಸಾಮಾನ್ಯವಾಗಿ ಗೂಂಡಾ ಕೆಲಸ ಮಾಡೋದಂತಾರಲ್ಲ. ಒಬ್ಬ ವಕೀಲನ ಮೇಲೆ ನಿಮ್ಮ ರೌಡಿ ಶೀಟರ್ ಓಪನ್ ಮಾಡ್ತೀರಿ ಅಂತಂದ್ರೆ, ನಿಜವಾಗ್ಲೂ ಸಿದ್ದರಾಮಯ್ಯನವರೇ, ನೀವು ವಕೀಲರಾಗಿ ನಿಮ್ಮ ಸರ್ಕಾರದ ಕೆಳಗಡೆ ಈ ನಡೀತಾ ಇದ್ರೆ ಇದನ್ನ ಖಂಡಿಸ್ಬೇಕಾ? ಅಥವಾ ಒಂದಂತೂ ನಿಜ ಸಿದ್ದರಾಮಯ್ಯನವರೇ, ಯು ವಿಲ್ ಲೂಸ್, ದ ಕಾಂಗ್ರೆಸ್ ವಿಲ್ ಲೂಸ್ ವೆರಿ ಬ್ಯಾಡ್ಲಿ. ಆಮೇಲೆ DK ಶಿವಕುಮಾರ್ ಬಿಡಿ, DK ಶಿವಕುಮಾರ್ ಒಂದು ದೊಡ್ಡ ಪಾಠವನ್ನ ಕಲಿತಾರೆ ಕಾನೂನಾತ್ಮಕವಾಗಿ. DK ಶಿವಕುಮಾರ್ ನಾವ್ಯಾರೋ ನಿಮ್ಗೆ ಎದುರೋದಿಲ್ಲ. ಡೋಂಟ್ ಥಿಂಕ್ ನಾವ್ಯಾರೋ ಎದುರ್ತೀವಿ ಅಂತ. ನಾವ್ಯಾರು ಎದುರೋರಿಲ್ಲ. ನಿಮ್ಗೆ ಯಾವ ಕಪಿಲ್ ಸಿಬಲ್ ಇದನೋ, ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕಪಿಲ್ ಸಿಬಲ್ ಇರ್ಬೋದು, ನಮ್ಮಂತವ್ರಿಗೆ ಸಣ್ಣ ಪುಟ್ಟ ಕಪಿಲ್ ಸಿಬಲ್ ನ ನಾವು ಕೂಡ ಇಟ್ಕೊಂಡಿದೀವಿ. ನಾವು ಕೂಡ ಈ ದೇಶದ ಸಂವಿಧಾನವನ್ನ ನಂಬಿರೋರು, ಈ ದೇಶದ ಕಾನೂನನ್ನ ನಂಬಿರೋರು. ಈ ಕೋರ್ಟ್ಗಳಲ್ಲಿ ನಂಬಿಕೆ ಇದೆ. ಯಾರು ಏನೇ ರೌಡಿ ಶೀಟರ್ ಮಾಡಿದ್ರು, ಗೂಂಡಾ ಆಕ್ಟ್ ಮಾಡಿದ್ರು, ಹೈಕೋರ್ಟ್ ಅಲ್ಲಿ ಉತ್ತರ ಕೊಡ್ಲೇಬೇಕಾಗತ್ತೆ. ಸೀಕ್ರೆಟ್ ಆಗಿ ನೋಟಿಸ್ ಕೊಡದೆ ರೌಡಿ ಶೀಟರ್ಗಳನ್ನ ಸೀಕ್ರೆಟ್ ಆಗಿ ಓಪನ್ ಮಾಡಿ ಅವ್ರಗಳ ಮೇಲೆ ಸುಳ್ಳು ಕೇಸ್ಗಳನ್ನ ದಾಖಲಿಸಿದ್ರೆ ಯಾರು ಭಯ ಬೀಳುವಂತ ಪರಿಸ್ಥಿತಿ ಇಲ್ಲ ಅಂತ ಹೇಳುತ್ತಾ, ಒಂದಂತೂ ನಿಜ, ಮಾನ್ಯ ಸಿದ್ದರಾಮಯ್ಯನವರೇ, ಈ DK ಶಿವಕುಮಾರ್ ನಿಮ್ಮ ಸರ್ಕಾರವನ್ನ ಸರ್ವನಾಶ ಮಾಡೋವರೆಗೂ ನೆಮ್ಮದಿ ಇಲ್ಲ. ಆತನಿಗೆ ಬಿಜೆಪಿ ಜೊತೆ ಸೇರ್ಕೊಂಡು ಜಂಟಿ ಸರ್ಕಾರ ಮಾಡಿ CM ಆಗ್ಬೇಕು ಅಂತ ಖಂಡಿತ ಇದು ಸಾಧ್ಯವಾಗದ ಮಾತು. ನಾನು ಸಾಮಾನ್ಯ ಜನರಲ್ಲಿ ಕೇಳೋದೇನು ಅಂತಂದ್ರೆ, ಇನ್ನೊಂದು 4-5 ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು 5 ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದೆ. ನೀವುಗಳು 3 ಪಕ್ಷದ ಟಿಕೆಟ್ ಅನ್ನ ಕೇಳಕ್ ಹೋಗ್ಬೇಡಿ. ಯಾರ್ಯಾರಿಗೆ ನಿಮ್ಮ ಸ್ವಂತ ಶಕ್ತಿ ಇದೆ, ಗುರ್ಸ್ಕೊಂಡಿದ್ದೀರಾ, ಕಾರ್ಪೊರೇಷನ್ ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾಂಗ್ರೆಸ್, ಬಿಜೆಪಿ, JDS ಮೂರರ ಯೋಗ್ಯತೆಯನ್ನ ಧರ್ಮಸ್ಥಳದ ವಿಚಾರದಲ್ಲಿ ತಾವೆಲ್ಲ ನೋಡಿದಿರಾ. ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತಂದ್ರೆ, ಬೆಂಗಳೂರಿನ ರಸ್ತೆಗಳು ಬರೀ ಗುಂಡಿಗಳೇ ತುಂಬೋಗಿದೆ. ಅಲ್ಲಿ ಟಾರೇ ಇಲ್ಲ, ಬರೀ ಗುಂಡಿಗಳೇ ಇದೆ, ಹಳ್ಳಗಳೇ ಇದೆ, ಜನ ಬೈಕೊಂಡು ಓಡಾಡ್ತಾ ಇದ್ದಾರೆ. IT ಕಂಪನಿಗಳವ್ರು ಇವ್ರನ್ನ ಪ್ರಶ್ನೆ ಮಾಡಿದ್ರೆ, ನಿಮ್ದು CSR ಫಂಡ್ಸ್ ಏನಾಯ್ತು, ನಿಮ್ದು ಅದೇನಾಯ್ತು, ಇದೇನಾಯ್ತು ಅನ್ನೋ ಬ್ಲಾಕ್ ಮೇಲ್ ಮಾಡೋ ಸ್ಟ್ರಾಟಜಿಗೆ ಡೆಪ್ಯೂಟಿ CM ಬಂದಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಮಾತಾಡುತ್ತಾ ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಚುನಾವಣೆಗೆ, ಕಾರ್ಪೊರೇಷನ್ ಎಲೆಕ್ಷನ್ಗೆ ಸಾಧ್ಯವಾದ್ರೆ ಯಾರು ಬೇಕಾದ್ರೂ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ, ನಾನು ಬಂದು ಕ್ಯಾನ್ವಾಸ್ ಮಾಡ್ಕೊಡ್ತೀನಿ. ನೀವುಗಳು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು, ಯಾಕಂದ್ರೆ ಈ ಗುಂಡಿ ರಸ್ತೆಗಳು ನಮ್ಗೆ ಬೇಕಾಗಿಲ್ಲ. ಈ ಸರ್ಕಾರದಲ್ಲಿ ನಮ್ಮ ಕೈಯಲ್ಲಿ ಭ್ರಷ್ಟಾಚಾರವನ್ನ ನೋಡಕ್ ಆಗ್ತಾ ಇಲ್ಲ. ಏನೋ ಒಂದಂತೂ ನಿಜ ಹೇಳ್ತೀನಿ, DK ಶಿವಕುಮಾರ್
ಬಲಿಪಾಡ್ಯಮಿ ಹಬ್ಬದ ದಿವಸ ನಿಮ್ಗೊಂದು ಹೇಳ್ತಾ ಇದ್ದೀನಿ, ಕಾನೂನು ಯಾರು ದೊಡ್ಡವರೆಲ್ಲ ಬಿಗ್ ಬ್ರದರ್, ಒಂದು ಹೇಳ್ತೀನಿ. ಆಮೇಲೆ ಪರಿಸ್ಥಿತಿ ಯಾವ್ದು ಶಾಶ್ವತ ಅಲ್ಲ. ನೀವು ಡೆಪ್ಯೂಟಿ ಸಿಎಂ, ನಾಳೆ ದಿವಸ ಆ ಡೆಪ್ಯೂಟಿ ಸಿಎಂ ಇಲ್ಲ, ಆ 1,400 ಕೋಟಿ ಡಿಕ್ಲೇರ್ ಮಾಡಿದಾರೆ, ಅದು ಇಲ್ಲ ಅಂದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಲ್ಲ. ಯಾಕಂದ್ರೆ ಮೇಲೊಬ್ಬ ಎಲ್ಲ ನೋಡ್ತಾ ಇದ್ದಾನೆ, ಡಿ ಕೆ ಶಿವಕುಮಾರ್ ಮೇಲೊಬ್ಬ ಎಲ್ಲ ನೋಡ್ತಾ ಇದ್ದಾನೆ. ನಿಮ್ಮ ಚೇಷ್ಟೆಗಳು, ನಿಮ್ಮ ಅಧಿಕಾರದಲ್ಲಿ ಕೂತ್ಕೊಂಡು ಮಾಡ್ತಾ ಇರುವಂತ ನಡೆಗಳನ್ನ ಮೇಲಿರೊಬ್ಬ ನೋಡ್ತಾ ಇದ್ದಾನೆ. ನಾನು ಜೈಲಲ್ಲೇ ನಿಮ್ಗೆ ಪತ್ರಗಳನ್ನ ಬರೆದು ನಿಮ್ಮನ್ನ ಕಾನೂನು ಸಂಕಟಕ್ಕೆ ಸಿಲುಕಿಸಿದ್ದೆ. ನನಗೆ ಇವನ್ ಮನೆ ಆಗಿರ್ಬೋದು, ಜೈಲಾಗಿರ್ಬೋದು, ನನ್ನ ಸಂವಿಧಾನದ ಹಕ್ಕನ್ನ ವ್ಯಕ್ತಪಡಿಸಿಕ್ಕೆ ನನಗೆ ಯಾವುದು ದೊಡ್ಡದೇನಲ್ಲ. ಐ ಹ್ಯಾವ್ ಶೋನ್ ವಾಟ್ ಈಸ್ ಮೈ ಪವರ್. ನೀವು ನನ್ನನ್ನ 97 ದಿವಸಗಳ ಕಾಲ ಸುಳ್ಳು ಕೇಸಲ್ಲಿ ಒಳಗಡೆ ಹಾಕದವು ಕೂಡ ನನ್ನ ಶಕ್ತಿಯನ್ನ ಸಂವಿಧಾನಿಕವಾಗಿ ಜೈಲಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ಗೆ ಕಾನೂನು ಸಂಕಟವನ್ನ ತಂದಂತ ವ್ಯಕ್ತಿ ನಾನು. ಮಾನ್ಯ ಸಿದ್ದರಾಮಯ್ಯನವ್ರೆ, ಈ ಡಿ ಕೆ ಶಿವಕುಮಾರ್ ಈ ಭ್ರಷ್ಟ ಪೊಲೀಸರನ್ನ ಬಳಸಿ ಗಡೀಪಾರ್ ಅನ್ನೋದು ಸುಳ್ಳು ಕೇಸ್ ಹಾಕ್ಸೋದಕ್ಕೆ ಪ್ರಖ್ಯಾತಿ ಆಗ್ಬಿಟ್ಟಿದ್ದಾರೆ. ಒಂದ್ ಹೆಜ್ಜೆ ಮುಂದೆ ಹೋಗಿ ಅಡ್ವೊಕೇಟ್ಗಳ ಆನ್ ರೆಕಾರ್ಡ್ ಅಡ್ವೊಕೇಟ್ ಮೇಲೆ ರೌಡಿ ಶೀಟರ್ನ ಓಪನ್, ಅದು ಸೀಕ್ರೆಟ್ ಆಗಿ ಒಂದು ನೋಟಿಸ್ ಕೊಡಲ್ಲ, ರೌಡಿ ಶೀಟರ್ನ ಓಪನ್ ಮಾಡೋ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಾರಣ ಆಗ್ತಾ ಇದ್ದೀನಿ ಅಂತಂದ್ರೆ ಒಂದಂತೂ ನಿಜ. ಡಿ ಕೆ ಶಿವಕುಮಾರ್ ಅವರೇ, ಮಾನ್ಯ ಸಿದ್ದರಾಮಯ್ಯನವರೇ, ಬರುವಂತ 5 ಕಾರ್ಪೊರೇಷನ್ ಎಲೆಕ್ಷನ್ಸ್ ಅಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಗಳನ್ನ ನಾನ್ ಗೆಲ್ಲಿಸ್ತೀನಿ. ದಿಸ್ ಇಸ್ ಅ ಓಪನ್ ಚಾಲೆಂಜ್ ಟು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ. ಅತಿ ಹೆಚ್ಚಿನ 5 ಕಾರ್ಪೊರೇಷನ್ಸ್ ಆಗಿದೆ ಬೆಂಗಳೂರಲ್ಲಿ. 5 ಕಾರ್ಪೊರೇಷನ್ಸ್ ಅಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಗಳನ್ನ ಗೆಲ್ಸ್ಕೊಂಡ್ ಬರ್ತೀನಿ ನಾನು. ತಾಕತ್ತಿದ್ರೆ ಆ ಕಾರ್ಪೊರೇಷನ್ಸ್ ಅಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಗಳನ್ನ ಗಳಿಸಿ. ಯಾಕೆಂದ್ರೆ ನೀವು ಏನ್ ಮಾಡಿದ್ರೆ ಅನ್ಯಾಯ, ಧರ್ಮಸ್ಥಳದ ವಿಚಾರದಲ್ಲಿ ಗಡೀಪಾರು, ಸುಳ್ಳು ಕೇಸು, ರೌಡಿ ಶೀಟರ್, ಒಬ್ಬ ಅಡ್ವೊಕೇಟ್ ಮೇಲೆ ಸೀಕ್ರೆಟ್ ಆಗಿ ರೌಡಿ ಶೀಟರ್ ಓಪನ್ ಮಾಡುವಂತ ಸರ್ಕಾರ, ಅದು ಒಬ್ಬ ಮುಖ್ಯಮಂತ್ರಿ ಅಡ್ವೊಕೇಟ್ ಆಗಿ ಅಂತಂದ್ರೆ ನೀವು ಅಡ್ವೊಕೇಟ್ ವೃತ್ತಿಗೆ ಮಾಡುವಂತ ದ್ರೋಹ ಸಿದ್ದರಾಮಯ್ಯನವರೇ. ಹಾಗಂತ ನಾವ್ಯಾರು ಕೈ ಕಟ್ಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ವಿ ವಿಲ್ ಚಾಲೆಂಜ್. ನಿಮ್ಗೆ ಸಿದ್ದರಾಮಯ್ಯನವ್ರಿಗೆ ನಿಮ್ಗೆ ಕಪಿಲ್ ಸಿಬಲ್ ಇರ್ಬೋದು, ಡಿ ಕೆ ಶಿವಕುಮಾರ್ಗೆ ಕಪಿಲ್ ಸಿಬಲ್ ಇರ್ಬೋದು, ಆ ಮಟ್ಟದಲ್ಲಿ ಇಲ್ಲ ಅಂತೂ ನಮ್ಮ ಮಟ್ಟದಲ್ಲಿ ಇರುವಂತ ಕಪಿಲ್ ಸಿಬಲ್ಗಳು ಇದಾರೆ. ನಮ್ಮ ಕೇಸುಗಳನ್ನ, ನಮ್ಮ ಮೇಲೆ ಹಾಕಿರುವಂತ ಫಾಲ್ಸ್ ಕೇಸುಗಳನ್ನ ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ಯಾಕಂದ್ರೆ ಕರ್ನಾಟಕಕ್ಕೆ ನಾನು ಬೇಕಾಗಿದೆ, ಆಮೇಲೆ ಕರ್ನಾಟಕದ ಬದುಕನ್ನ ಕಟ್ಟಬೇಕಾಗಿದೆ. ಅದಕ್ಕೋಸ್ಕರ ಮುಂದೆ ಹೋಗ ನಿನ್ಗೆ ಹೇಳ್ತಾ ಮುಂದೆ ಹೋಗ, ಬದುಕನ್ನ ಕಟ್ಟಬೇಕಾಗಿದೆ. ಹಾಗಾಗಿ ನಾವು ಕೂಡ ಆಮೇಲೆ ಈ ಸುಳ್ಳು FIR ಮೊದಲನೇ ಬಾರಿ ಅಲ್ಲ. ಡಿ ಕೆ ಶಿವಕುಮಾರ್ 2011ರಲ್ಲಿ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ನ ಇಲ್ಲಿ ಒಂದು ಬ್ಲೈಂಡ್ಗೆ ಸಂಬಂಧಪಟ್ಟಂತ, ಅಂಗವಿಕಲರಿಗೆ ಸಂಬಂಧಪಟ್ಟಂತ ಜಮೀನನ್ನ ಅಶೋಕ್ ತನ್ನ ಬಾಮಾಯಿದನ ಕೈಯಲ್ಲಿ ಮಾರ್ಸಾಕ್ಬಿಟ್ಟ. ಆ ಟೈಮಲ್ಲಿ ರವಿಕಾಂತೇಗೌಡ 14 FIRಗಳನ್ನ, ಸುಳ್ಳು FIR ಮಾಡ್ದ. ನಮ್ಮ ಮೇಲೆ ಏನೇನ್ ಮಾಡ್ಬೇಕು ಈ ಕೊಡಗೇಳಿ ಪೊಲೀಸರು ಮಾಡಿದ್ದಾರೆ. ಆ 14 ಕೇಸುಗಳನ್ನು ಸಹ ನಾನೇ ಪಾರ್ಟಿ ಇನ್ ಪರ್ಸನ್, ನಾನು ಅಡ್ವೊಕೇಟ್ ಕೂಡ ಅಲ್ಲ, ನಾನೇ ಹೋರಾಟ ಮಾಡಿ, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ, ನಾನೇ ಆ ಕೇಸುಗಳನ್ನ ಖುಲಾಸೆ ಮಾಡಿಕೊಂಡು ನಿಂತ್ಕೊಂಡಂತ ವ್ಯಕ್ತಿ. ಕೇಸ್ ಹಾಕಿದ ಮಾತ್ರಕ್ಕೆ ಅವ್ರೇನು ರೌಡಿಗಳೇನಲ್ಲ, ಅಥವಾ ನೀವು ಕೇಸ್ ಹಾಕ್ಸಿದ ಮಾತ್ರಕ್ಕೆ ನೀವುಗಳೇನು ಸಾಚ ಏನಲ್ಲ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರದ ಡಿಪಾರ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದಂತೂ ನಿಜ, ಸಮಯ ಒಂದೇ ತರ ಇರೋದಿಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ಓಕೆ, ಬಲಿಪಾಡ್ಯಮಿ ಹಬ್ಬದ ದಿವಸ ಜನರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀರಾ. ಅದೇ ಬಲಿ ಚಕ್ರವರ್ತಿ ಯಾರನ್ನ ಭೂಮಿಗೆ ತುಳಿದ್ರು, ನಾನು ಇದೇ ಬಲಿಪಾಡ್ಯಮಿ ಹಬ್ಬದ ದಿವಸ ಆ ಭಗವಂತನ ಕೇಳೋದೇನು ಅಂತಂದ್ರೆ, ಪುಟ್ ಆಲ್ ದಿಸ್ ಕರಪ್ಟ್ ಪೀಪಲ್ ಇನ್ ಟು ಅದೇ ಭೂಮಿಗೆ ತುಳಿದಾಕು ಈ ಭ್ರಷ್ಟ ರಾಜಕಾರಣಿಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ ಇದೇ ಭೂಮಿಗೆ ತುಳಿ ಅಂತ ಈ ಬಲಿಪಾಡ್ಯಮಿ ಹಬ್ಬದ ದಿವಸ ನಾನು ಭಗವಂತನಲ್ಲಿ ಬೆಳ್ಕೊಂಡು 6 ಕೋಟಿ ಕನ್ನಡಿಗರಿಗೆ ಬಲಿಪಾಡ್ಯಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ. ನನ್ನ ಜೊತೆ ಯಾರೊಬ್ರು ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಐ ಥಿಂಕ್ ವೆರಿ ಸೀನಿಯರ್ ಪರ್ಸನ್ ಕೇಶವ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನ್ ಅನ್ಸುತ್ತೆ, ನೀವು ಮೋಸ್ಟ್ಲಿ BLL ಇದ್ದಿದ್ದು ಅನ್ಕೊಂತೀನಿ, BLL ಎಂಪ್ಲಾಯ್ ಆಗಿದ್ದು. ಒಂದು ಹಿರಿಯರು ಒಂದು ಮಾತು ಹೇಳಿದ್ದಾರೆ ಸರ್. ಅಲ್ಲ ಸರ್, ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ. ನಾನು ಕೇಶವಮೂರ್ತಿ ಅಂತ ಸರ್. ಇಲ್ಲಿ ತಾವಿರೋದು? ನಾನು ಇರೋದು ಶೆಟ್ಟಳ್ಳಿ. कर्नाटका की धर्मस्थला में 12 साल पहले सौजन्या नाम की लड़की का 4 लोगों ने मिलकर अत्याचार किया। सौजन्या की प्राइवेट पार्ट में मिट्टी और पत्थर से भर दिया गया। 12 साल से इन अत्याचारियों को आज तक कोई सजा नहीं हुई। ये वीडियो देखने के बाद हर किसी का रोंगटे खड़े हो जा सकता है। जल्द से जल्द ये वीडियो इतना शेयर कर दीजिए ताकि ये वीडियो इस देश का प्रधानमंत्री श्री नरेंद्र मोदी जी तक पहुंच जाए। ಕೆಲಸ ಮಾಡ್ತಾ ಇದ್ದೆ. ಎಕ್ಸ್ ಫುಟ್ಬಾಲ್ ಪ್ಲೇಯರ್, ಆಮೇಲೆ ಕಾಂಗ್ರೆಸ್ ಮೆಂಬರ್.
ಕಾಂಗ್ರೆಸ್ ಅಲ್ಲೂ ಮೆಂಬರ್ ಆಗಿದ್ದಾರಾ? ಮೆಂಬರ್ ಆಗಿದೆ. ಓಕೆ ಓಕೆ, SC/ST ನಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಫ್ಯಾಂಟಾಸ್ಟಿಕ್ ಸರ್. ಎಲ್ಲ ಮಾಡ್ಕೊಂಡ ಇದ್ದು. ಹ್ಮ್ ಇವಾಗಿನ ಸನ್ನಿವೇಶದಲ್ಲಿ ಇವಾಗೆಲ್ಲ ಬಲ ಇರೋರಿಗೆ ಹ್ಮ್, ಅಧಿಕಾರ, ಬಲ ಹಣ ಎರಡೂ ಇರ್ಬೇಕು. ಬಲ ಹ್ಮ್ ಹಣ, ಹ್ಮ್ ಆಮೇಲೆ ರೂಪ ಇರೋ ಹೆಣ್ಣು, ಹ್ಮ್ ಬಲ ಇರೋ ಗಂಡು. ಹ್ಮ್ ಹ್ಮ್ ರೂಪ ಇರೋ ಹೆಣ್ಣನ್ನ ಕರೀತಾರೆ, ಬಲ ಇರೋರ್ನ ಕುಂಡ್ರಿಸ್ತಾರೆ, ಇನ್ ಮಿಕ್ಕಿದವ್ರನ್ನ ಪಕ್ಕಕ್ಕೆ ನಿಲ್ಲಿಸ್ತಾರೆ. ಓಕೆ ಓಕೆ. ಒಂದು ಸರ್ ಗುಂಡಿ ಬೆಂಗಳೂರು ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ ಇದೆ? ಸರ್ ಗುಂಡಿ ಬೆಂಗಳೂರು ಬಗ್ಗೆ ಇವಾಗ ಯಾರನ್ನ ಬಿದ್ರೆ ಎತ್ತವರು ಯಾರು ಇಲ್ಲ ಸರ್. ಹಾ ಹಾ ಹಾ. ಗುಂಡಿ ಬೆಂಗಳೂರು ಬಗ್ಗೆ ಅಲ್ಲ ಸರ್ ಕಾಂಗ್ರೆಸ್ ಸರ್ಕಾರದ, ನೀವು ಕಾಂಗ್ರೆಸ್ ಅವರಾಗಿ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಇದ್ರೆ ಯಾರು ಕೇಳಲ್ಲ ಸರ್, ಯಾರು ಕೇಳಲ್ಲ. ಅಧಿಕಾರ ಬರೋವರೆಗೂ ಅವರು. ಅದಕ್ಕೆ ಒಂದು ಸಣ್ಣದೊಂದು ಗಾದೆ ಹೇಳ್ಬಿಡ್ತೀನಿ. ಹೇಳಿ ಸರ್. ದುರ್ಯೋಧನ ಕೊಡದ ಕೆಟ್ಟ, ರಾವಣಾಸುರ ಮಾಡದ ಕೆಟ್ಟ, ಬಲಚಕ್ರವರ್ತಿ ಕೊಟ್ಟು ಕೆಟ್ಟ. ತಲೆನ ಒಂದು ಕಾಲ ಇಲ್ಲಿಕ್ಕೊಂಡ, ಇನ್ನೊಂದ್ ಕಾಲ ಎಲ್ಲಿಕ್ಕೋದು ಅಂದ್ರೆ ಅದು ಆಕಾಶಕ್ಕೆ ಇಕ್ಕೊಂಡ. ಅವಾಗ ಆಕಾಶ ಬಲಚಕ್ರವರ್ತಿ ಒಳಗೆ ಸೊತ್ತೋದ. ಅಲ್ಲ ನಿಮ್ಗೆ ಅನ್ಸಲ್ವಾ ಈ ಬಲಿಪಾಡ್ಯಮೆ ದಿವಸ ಈ ಭ್ರಷ್ಟ ರಾಜಕಾರಣಿಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ, ಈ ಭ್ರಷ್ಟ ವ್ಯವಸ್ಥೆಯನ್ನ ಭೂಮಿಗೆ ಭಗವಂತ ತುಳಿಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಖಂಡಿತವಾಗ್ಲು ಅಂತ ಮಹಾಭಾರತನೇ 8 ದಿವಸ 18 ದಿವಸ ನಡೀತು. ಇದು 18 ದಿವಸ ಅಲ್ಲ, ಒಂದ್ 80 ವರ್ಷ ನಡೀಬಹುದು. ಅವ್ರಿಗೆ ಅಧಿಕಾರ ಇರೋವರೆಗೂ, ಬಲ ಇರೋವರೆಗೂ ಅವ್ರು ಮಾಡೇ ಮಾಡ್ತಾರೆ. ಸರ್ ಭ್ರಷ್ಟಾಚಾರ ಕಡಿಮೆ ಆಗಿದ್ಯಾ? ನೀವೊಬ್ರು ಕಾಂಗ್ರೆಸ್ಸಿಗರಾಗಿ ಬಿಜೆಪಿ ಇರ್ಬೇಕಾದ್ರೆ 40% ಆರೋಪ ಮಾಡಿದಂತ ಇದೇ ಕಾಂಗ್ರೆಸ್ಸಿಗರು ನಿಜವಾಗ್ಲೂ ಭ್ರಷ್ಟಾಚಾರ ಮಾಡ್ತಾ ಇಲ್ವಾ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಂಜುನಾಥ್ ಗೌಡ್ರು ಕೆಲಸ ಇನ್ಮೇಲೆ ಮಾಡಲ್ಲ ನಾನು ಅಂತ ಹೇಳಿ ಓಪನ್ ಆಗಿ ಸಿಎಂ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅವರು ಹೇಳಿದ್ದಾರೆ, ಅದೇ ತರ ನಡ್ಕೊಂಡ್ರೆ ಸಾಕು. ಅವ್ರು ಹೇಳಿದ್ಮೇಲೆ ನಡ್ಕೊಂಡ. ಅದಕ್ಕೆ ಹೇಳಿದ್ದು ನಾನು, ದುರ್ಯೋಧನ ಕೊಡ್ದ ಕೆಟ್ಟ, ಕೇಳಲಿಲ್ಲ. 4 ಊರ್ ಕೊಡು ಅಂದ್ರೆ ಕೊಟ್ಟಿದ್ರೆ ಇನ್ಯಾರು ಏನು ಬೇಕಾಗೇ ಇರ್ಲಿಲ್ಲ. ಅಲ್ಲಿ ಗುಂಡಿ ಮುಚ್ಚಿದ್ರೆ ಆಗೋಗ್ಬಿಟ್ರು ಬೆಂಗಳೂರಲ್ಲಿ. ಗುಂಡಿ ಮುಚ್ಚಿದ್ರೆ ಇನ್ನೊಬ್ರು ಕೆಡ್ತಾರೆ ಇವಾಗ. ಗುಂಡಿ ಮುಚ್ಚಿದ್ರೆ ಸಾವು ಆಗ್ತಾ ಇದೆ ಅಲ್ವಾ ಸರ್? ಸಾವು ಆಗ್ತದೆ. ಇವ್ರೇನ್ ಊಟ ಕೊಡಲ್ಲ, ಊಟ ಕೊಡಲ್ಲ ಇವರು, ಸಾವಾಗ್ತಾರೆ. ಹಾಸ್ಪಿಟಲ್ಗೆ ಹೋದ್ರು ಕ್ಯೂ ಸಿಸ್ಟಮ್ ನಿಂತ್ಕೊಬೇಕು. ಆಮೇಲೆ ನಿಮ್ಮಂತವ್ರು ಏನೋ ದನಿ ಎತ್ತವ್ರು, ಮೊದ್ಲು ಯಾರೋ ಮಾತಾಡ್ಕೊಂಡ್ರೆ TR ನಾಗಣ್ಣ ಇದ್ರು, ವಟಾಳ್ ನಾಗರಾಜ್ ಇದ್ರು, ಅಂತವ್ರೆಲ್ಲ ಬಂದು ರಾಮದಾಸ್ ಇದ್ರು, ಅಂತವ್ರೆಲ್ಲ ಚಳವಳಿ ಅಂತ ಮಾಡೋರು. MS ಕೃಷ್ಣನ್ ಇದ್ರು, ಇವರೆಲ್ಲ ಬೇಕಾದಷ್ಟು ಜನ ಇದ್ರು. ನಮ್ಗೆ ಗೊತ್ತಿದ್ದಂಗೆ ಲೀಡರ್ಸ್ ಅವರೆಲ್ಲ ಬಂದು ಜನ ಕಟ್ಕೊಂಡು ಹೋಗೋರು. ಇವತ್ತಾರ ಆತರ ಇವ್ ಕನ್ನಡ ಚಳವಳಿ ಅನ್ನೋದಕ್ಕೆ ಯಾರವ್ರೆ ಅಂತ ನಾವೇ ಹುಡುಕ. ಚಳವಳಿ ಅನ್ನೋದೇ ಇಲ್ಲ ಬಿಡಿ, ಕನ್ನಡ ಚಳವಳಿ ಅಲ್ಲ, ಯಾವ ಚಳವಳಿನೂ ಇಲ್ಲ. ಯಾವ ಚಳವಳಿ? ಸರ್ ನಿಮ್ಮ ಒಡನಾಟ, ನೀವು ಯುವಕರಾಗಿದ್ದಾಗ ನಿಮ್ಮ ಒಡನಾಟ ಹೇಗಿತ್ತು? ಯಾರ ಜೊತೆ ಇದ್ರಿ? ಏನಾದ್ರು ಹೇಳಕ್ಕಾಗತ್ತಾ? ನಾನಿದೆ ವಾಟಾಳ್ ಜೊತೆಲಿದ್ದೆ, ನಾರಾಯಣ್ ಕುಮಾರ್ ಜೊತೆಲಿದ್ದೆ, ರಾಮದಾಸ್ ಜೊತೆ, ಅವರು ಕಾಂಗ್ರೆಸ್ನವರು. ಅವಾಗ ಪೂನಾ ರೈಲು ಸಿಕ್ಕೋದಾಗ ಅಲ್ಲಿ ಇವರು ನಂಜಮ್ಮ ಅವ್ರ ಗಂಡ ಅಂಡರ್ ವರ್ಲ್ಡ್ ಜೊತೆ ಏನಾದ್ರು ನಿಮ್ಗೆ ಗೊತ್ತಿದ್ರೆ? ಅಂಡರ್ ವರ್ಲ್ಡ್ ಅವ್ರು ಯಾರಾದ್ರೂ ನಿಮ್ಮ ಏಜ್ ಅಲ್ಲಿ ಇರೋಂತ ಯಾರಾದ್ರೂ ನಿಮ್ಗೆ ಜ್ಞಾಪಕ ಇದ್ದಾರಾ? ಭೇಟಿ ಮಾಡಿದ್ರೆ ಯಾರನ್ನಾದ್ರು? ಸರ್ ನಾವು ಅಂಡರ್ ವರ್ಲ್ಡ್ ಅಂದ್ರೆ ಅವರು ನಮ್ಮ ಹತ್ರ ಅಂಡರ್ ವರ್ಲ್ಡ್ ಅಲ್ಲ, ನಮ್ಮ ಹತ್ರ ಸ್ನೇಹಿತರಾಗಿದ್ರು. ಜಯರಾಜ್ ಇದ್ರು. ಜಯರಾಜ್ ಜೊತೆ ನಿಮ್ದು ಒಡನಾಟ ಇತ್ತು? ಜಯರಾಜ್ ಇದ್ರು. ನಾನೊಬ್ಬ ಫುಟ್ಬಾಲ್ ಪ್ಲೇಯರ್. ಅವ್ರು ನನ್ ಮ್ಯಾಚ್ ಬರೋರು, ನನಗೆ ಹೇಳೋರು, ಅಡ್ವೈಸ್ ಮಾಡೋರು. ಅವ್ರು ಒಂದೇ ಒಂದ್ ಮಾತು ಹೇಳೋರು, ಕುಡಿಯೋದು ಕಲಿಬೇಡ, ಬೇರೆಯವ್ರ ಜೊತೆಯಲ್ಲಿ ಹೋಗ್ಬೇಡ. ಸರ್ ನಿಮ್ಗೆ ಏಜ್ ಎಷ್ಟು ಸರ್? ನನಗೆ ಇವಾಗ 78 ವರ್ಷ. 78 ವರ್ಷ ಸರ್, ತುಂಬಾ ಆರೋಗ್ಯವಾಗಿ ಕಾಣಿಸ್ತೀರಾ. ಇವತ್ತಿನ ಯುವ ಜನತೆ 20 ವರ್ಷಕ್ಕೆ BP ಶುಗರ್ ಅದು ಇದು ಬಂದು ಡ್ರಗ್ಸ್ ಗಳು ಸೇವನೆ ಮಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೆ ಸರ್ಕಾರನೇ ಕಾರಣ. ಅಲ್ಲ ಕಾರಣ ಕರೆಕ್ಟು, ಬಟ್ ಏನು ಡ್ರಗ್ಸ್ ಮಾಡೋದು ಒಳ್ಳೇದಾ? ಬಿಡಿ ಸಿಗರೇಟು ಈ ಚಟುವಟಿಕೆಗಳೆಲ್ಲ ಒಳ್ಳೇದಾ? ಇಲ್ಲ, ಯಾವುದು ಒಳ್ಳೇದಿಲ್ಲ. ತಂದೆಯವರು ಬಿಡಿ ಸಿಗರೇಟು ಎಣ್ಣೆ ಕುಡಿಯಲ್ಲ, ಆದ್ರೆ ಮಕ್ಕಳು ಬೇಗ ಕುಡಿತಾರೆ. ಮಕ್ಕಳು ಬೇಗ ಕುಡಿತಾರೆ. ಇವಾಗ ಬೇಕಾದಷ್ಟು ಬಾರ್ಗಳಿದೆ, ಡ್ರಗ್ಸ್ ಎಲ್ಲ ಸಿಗುತ್ತೆ. ಡ್ರಗ್ಸ್ ತುಂಬಾ ಈಸಿಯಾಗಿ ಸಿಗ್ತೈತೆ ಅಂತಾರೆ. ನಾವು ಆ ಡ್ರಗ್ಸ್ ಬಗ್ಗೆ ಅಷ್ಟೊಂದು ನೋಡಿಲ್ಲ, ಯಾಕಂದ್ರೆ ಯೂಸ್ ಮಾಡಿಲ್ಲ, ನಾವು ಗೊತ್ತೇ ಇಲ್ಲ ಸರ್, ಗೊತ್ತೇ ಇಲ್ಲ. ಆದ್ರೆ ಇವಾಗ ಇರೋ ಯುವಕರಿಗೆ ಒಂದು ಶೇವಿಂಗ್ ಮಾಡ್ಕೊಂಡ್ರು ಕಷ್ಟ, ಜಡೆ ಬಿಟ್ಕೊಂಡ್ರು ಕಷ್ಟ. ಕೊನೆದಾಗ ಏನ್ ಹೇಳ್ತೀರಾ? ನಾನು ಏನು ಹೇಳಲ್ಲ ಸರ್. ಜನ ಇನ್ಮೇಲೆ ಅವ್ರವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರ್ಬೇಕು. ವೋಟ್ ಹಾಕೋವರೆಗೂ ನಮಸ್ಕಾರ ಮಾಡ್ತಾರೆ, ವೋಟ್ ಹಾಕದ್ಮೇಲೆ ಕಾಲ್ನಲ್ಲಿ ಓದಿತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕೇಶವ ಅವರೇ. ಓಕೆ, ಇದಿಷ್ಟು ನಮ್ಮ ಒಂದ್ ಸಮಯದಲ್ಲಿ BL ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೇಶವ ಸರ್ ಅವರು. ನಾನು ಕೂಡ ಅಲ್ಲಿ ಸ್ಟೂಡೆಂಟ್ ಆಗಿದೆ. ನಾನು ಕೂಡ NCCಗೆ ಹೋಗ್ಬೇಕಾದ್ರೆ ಅವ್ರನ್ನ ಅಲ್ಲಿ ನಾನು ಸ್ಟೇಡಿಯಂ ಅಲ್ಲಿ ನೋಡ್ತಾ ಇದ್ದೆ. ಅವರ ವಿಚಾರ ಏನು ಅಂತಂದ್ರೆ, ಅವರು ಇವತ್ತು 78 ವರ್ಷ ಆದ್ರೂ ಕೂಡ ತುಂಬಾ ಗಟ್ಟಿಮುಟ್ಟಿಯಾಗಿದ್ದಾರೆ. ಡೆಫಿನೆಟ್ಲಿ ನಾವು ಓದೋವಂತ ಸ್ಕೂಲ್ ಆಗಿರ್ಬೋದು, ನಮ್ಮ ಪಾಠ ಹೇಳ್ಕೊಡೋ ಮೇಷ್ಟ್ರು ಆಗಿರ್ಬೋದು, ನಮ್ಮ ಆಚಾರ ವಿಚಾರಗಳಾಗಿರ್ಬೋದು, ಎಲ್ಲದೂ ಕೂಡ ಮ್ಯಾಟರ್ಸ್ ಅ ಲಾಟ್. ಒಬ್ಬ ಇನ್ಸ್ಪೆಕ್ಟರ್ ಕದ್ದಿರೋ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಟ್ಟಾಗ ಜೈಲ್ಗೆ ಹೋಗಲ್ಲ, ರೌಡಿ ಶೀಟರ್ ಆಗಲ್ಲ ಅವನ ಮೇಲೆ. ಅವನನ್ನ ಪೊಲೀಸರು ಮನೆಗೆ ನುಗ್ಗಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಡ್ರಗ್ಸ್ ಮಾಡ್ತಾ ಇದ್ರೆ ಅವನ ಮನೆಗೂ ಪೊಲೀಸರು ನುಗ್ಗಲ್ಲ, ಅವನ ಮೇಲೆ ರೌಡಿ ಶೀಟರ್ ಆಗಲ್ಲ.
ಅದೇ ಸಾಮಾನ್ಯ ಜನ ಧ್ವನಿ ಮಾಡಿದ್ರೆ ಅವರನ್ನ ಗಡೀಪಾರು ಮಾಡೋದು. ಐ ಥಿಂಕ್ ಮಹೇಶ್ ತಿಮ್ರೋಡಿ ಅವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣನವರು ಆಗಿರ್ಬೋದು, ಯಾರ್ಯಾರು ಧ್ವನಿ ಮಾಡಿದ್ರು ಅವ್ರಗಳ ಮೇಲೆ ಎಲ್ಲ ಸುಳ್ಳು ಕೇಸ್ ಹಾಕೋದು, ಅವರನ್ನ ಗಡೀಪಾರು ಮಾಡೋದು. ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ಧ್ವನಿ ಮಾಡಿದ್ವಿ, ನನ್ನ ಮೇಲೆ ಕೂಡ 5 FIR ಗಳನ್ನ ಮಾಡಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ, ಒಬ್ಬ ವಕೀಲರಾಗಿ ನೀವು ವಕೀಲರ ಮೇಲೆ 2002 ಕೃಷ್ಣ ದೀಕ್ಷಿತ್ ಅವರ ಆದೇಶ ಇದೆ, ರೌಡಿ ಶೀಟ್ರು ಗುಂಡಾಕ್ಟ್ ಹಾಕಬೇಕು ಅಂತಂದ್ರೆ ನೋಟಿಸ್ಗಳನ್ನ ಕೊಡಬೇಕು. ಒಬ್ಬ ವಕೀಲರ ಮೇಲೆ ಏನೋ ಫೇಕ್ ಅಂದ್ರೆ ಏನೋ ಹೊಡ್ಕೊಲ್ಲ ರಾಜಕೀಯ ವಿಚಾರಕ್ಕೋಸ್ಕರ ರಾಜಕೀಯ ದ್ವೇಷದಿಂದ ನಿಮ್ಮ DK ಶಿವಕುಮಾರ್ ಸೀಕ್ರೆಟ್ ಆಗಿ ರೌಡಿ ಶೀಟರ್ನ ಓಪನ್ ಮಾಡಿಸ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಆಡಳಿತ ಕುಸಿದಿದೆ. ಈಗ ಗುಂಡಿಗಳೆಲ್ಲ ರಸ್ತೆ ಇದೆ, ಹೆಣ್ಣು ಮಕ್ಕಳಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಮುಂದೆ ಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಅನ್ನ ಸೋಲಿಸಿ ಸಾಮಾನ್ಯ ಜನರು ಮತ್ತೆ ಯುವಕರು ಯಾರಿಗೆ ರಾಜಕೀಯದಲ್ಲಿ ಇಷ್ಟ ಇದೆ ಅವರುಗಳು ದಯಮಾಡಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ಳಿ. ನಾನೊಬ್ಬ ಆಮ್ ಆದ್ಮಿ ಪಾರ್ಟಿ ವ್ಯಕ್ತಿಯಾಗಿ ಇವತ್ತು ಕೂಡ ಆಮ್ ಆದ್ಮಿ, ಬಟ್ ಆಮ್ ಆದ್ಮಿ ಕೂಡ ಕೆಲವು ಭ್ರಷ್ಟರ ಜೊತೆ ಕೈ ಸೇರ್ಕೊಂಡಿದೆ. ಹಂಗಾಗಿ ನಾನು ಹೇಳೋದೇನು ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ ಸಾಧ್ಯವಾಗಿ ನಾನು ಟಿಕೆಟ್ ಕೊಡಿಸ್ತಾ ಇದೆ, ಬಟ್ ಅವರು ಕೂಡ ಎಲ್ಲ ಭ್ರಷ್ಟ ಕೈಯಲ್ಲಿ ಅದು ಇಳಿದೋಗಿದೆ. ದಯಮಾಡಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ಈ ಒಂದು ಬೆಂಗಳೂರನ್ನ ಉಳಿಸಬೇಕಾಗಿದೆ. ಬೆಂಗಳೂರಿನ ಗುಂಡಿಗಳನ್ನ ಓಪನ್ ಮಾಡಿರೋ ಗುಂಡಿ ಮಿನಿಸ್ಟರ್ಗೆ ಬುದ್ಧಿ ಕಲಿಸಬೇಕಾಗಿದೆ. ಹಾಗಾಗಿ ಕಾಂಗ್ರೆಸ್, JDS, ಬಿಜೆಪಿ ಮೂರಿಗೂ ಬುದ್ಧಿ ಕಲಿಸಿ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಿಪೆಂಡೆಂಟ್ ವ್ಯಕ್ತಿಗಳು ನಿಂತ್ಕೊಳ್ಳಿ. ಕಾರ್ಪೊರೇಟ್ ಇಂಡಿಪೆಂಡೆಂಟ್ ಆಗಿ ಏನು ಒಬ್ಬ ಪಾರ್ಟಿ ಟಿಕೆಟ್ ಅಲ್ಲೇ ನೀವು ನಿಂತ್ಕೊಬೇಕು ಅಂತ ಏನಿಲ್ಲ. ಕೈಂಡ್ಲಿ ಸ್ಟ್ಯಾಂಡ್ ಆಸ್ ಇಂಡಿಪೆಂಡೆಂಟ್. ವಿ ಸಪೋರ್ಟ್. ನಾನು ಬೀಯಿಂಗ್ ಏನ್ ಆಮ್ ಆದ್ಮಿ ಪಾರ್ಟಿಯ ವ್ಯಕ್ತಿ ಆಗಿದ್ರು ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಅವ್ರ ಜೊತೆ ನಿಂತ್ಕೊಂತೀನಿ, ನಿಮ್ಮನ್ನ ಗೆಲ್ಸ್ಕೊಂಬರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ದಯಮಾಡಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳಕ್ಕೆ ಒಂದು ದೊಡ್ಡ ಸೈನ್ಯವೇ ಗ್ರೇಟರ್ ಬೆಂಗಳೂರಲ್ಲಿ ರೆಡಿ ಆಗಬೇಕು ಅಂತ ಹೇಳುತ್ತಾ ಈ ನನ್ನ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಒಬ್ಬ DCP ಗಾಲ್ಫ್ ಬ್ಯಾಟ್ ಇಂದ ತನ್ನ ಸಹಾಯಕನನ್ನ ಒಡೆದು ಸಾಯಿಸಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕುವಂತ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಬರೀ ಭ್ರಷ್ಟರೇ ತುಂಬೋಗಿದ್ದಾರೆ. ಕೊಲೆಗಾರರು, ಭ್ರಷ್ಟರು, ಕ್ರಿಮಿನಲ್ಸ್ ಗಳು ತುಂಬಿಕೊಂಡ್ರು ಅಂತ ಈ ಪೊಲೀಸ್ ಇಲಾಖೆಯವರು ಸಾಮಾನ್ಯ ಜನರಿಗೆ ಸುಳ್ಳು ಕೇಸ್ ಹಾಕೋದು, ಗಡೀಪಾರ್ ಮಾಡೋದು, ರೌಡಿ ಶೀಟರ್ ಓಪನ್ ಮಾಡೋದು, ಸೀಕ್ರೆಟ್ ರೌಡಿ ಶೀಟರ್ ಓಪನ್ ಮಾಡೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ನಿಜವಾಗ್ಲೂ DK ಶಿವಕುಮಾರ್ ಅವರೇ ಬಲಿಪಾಡ್ಯ ಹಬ್ಬದ ಶುಭಾಶಯಗಳು. ಆ ಭಗವಂತ ಭ್ರಷ್ಟರ ರಾಜಕಾರಣಿಗಳನ್ನ, ಆ ಭ್ರಷ್ಟ ಅಧಿಕಾರಿಗಳನ್ನ, ಈ ಭ್ರಷ್ಟ ವ್ಯವಸ್ಥೆಯನ್ನ ಭೂಮಿಗೆ ತುಳಿಲಿ ಅಂತಾನೆ ಪ್ರಾರ್ಥನೆ ಮಾಡ್ಕೊಂಡು ಈ ಲೈವ್ ಅನ್ನ ಕೊನೆ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಕೀಲ್ ಸಾಬ್ 2028ಕ್ಕೆ ಜನಗಳ ಸರ್ಕಾರ ಆಗ್ಲೇಬೇಕು. ಆ ಮಾಡೋ ನಿಟ್ಟಿನಲ್ಲಿ ನಾನು ಮುನ್ನುಡಿಯನ್ನ ಈ ಮುಖಾಂತರ ಬರಿತಾ ಇದ್ದೀನಿ. ಗ್ರೇಟರ್ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ನಿಂತ್ಕೊಬೇಕು. ಯಾವ ಪಾರ್ಟಿಗೂ ನಿಂತ್ಕೊಳಕ್ ಹೋಗ್ಬೇಡಿ, ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ನಾನು ಬಂದು ನಿಮ್ಮನ್ನ ಕ್ಯಾನ್ವಸ್ ಮಾಡಿ ಗೆಲ್ಲಿಸ್ಕೊಂಬರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಲಿಪಾಡ್ಯಮೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಅ ಲಾಟ್. ಕಣಕಣದಲ್ಲೂ ಕನ್ನಡ.